ಜಾನ್ವಿ ಅವರು ಮನೆಯಲ್ಲಿ ಒಂದ್ ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ, ಕಲ್ಲರ್ಸ್ ಅವರು ಅಲ್ಲೇ ಸೀರಿಯಲ್ ಮಾಡಿದವ್ರನ್ನ ಸ್ವಲ್ಪ ಅಂದ್ರೆ ಅವರು ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾರೆ ತುಂಬಾ ನೀಟಾಗಿ. ನಾ ಹೇಳಿದ್ ಹಂಗಲ್ಲ, ಅವ್ರು ಸೀರಿಯಲ್ ಮಾಡ್ಕೊಂಡ್ ಬಂದಿರ್ತಾರೆ, ಅವರಿಗೆ ಆಡಿಯನ್ಸ್ ಇರ್ತಾರೆ, ಫ್ಯಾನ್ಸ್ ಇರ್ತಾರೆ, ಹಂಗಾಗಿ ಅವ್ರು ಉಳ್ಕೊಂತಾರೆ ಅಂತ. ಬಟ್ ಏನಾಯ್ತು ನಿಮಗೆ ಹೇಳ್ತಿದ್ದಂಗೆ ಅಂದ್ರೆ ಸ್ಪಂದನ ಹೊರಗೆ ಹೋಗ್ಬೇಕು ಅಂತ ಮನೆಯವರೆಲ್ಲ ಹೇಳುವಾಗ ಇಲ್ಲಿ ಹೊರಗೂ ಒಂದ್ ಡಿಸ್ಕಷನ್ ಆಗ್ತಿತ್ತು. ಕಲ್ಲರ್ಸ್ ಅವ್ರು ಅವ್ರ ಮನೆ ಮಕ್ಳನ್ ಬಿಡಲ್ಲ, ಮನೆ ಮಕ್ಳನ್ ಬೆಳೆಸ್ತಾರೆ ಅಂತ. ಆ ಮಾತು ಕೇಳಿದಾಗ ನಿಮಗೆ ಏನ್ ಅನ್ಸ್ತು? ಅಂದ್ರೆ ಇಲ್ಲಿ ಹೊರಗಡೆ ಬಂದಾಗ ಯಾರಾದ್ರೂ ಹೇಳಿರ್ತಾರೆ ನಿಮಗೆ, ಏನ್ ಅನ್ಸ್ತು ಅವಾಗ ನಿಮಗೆ? ಆ ತರ ಇದ್ರೆ ಚಂದ್ರಣ್ಣನ್ ಫಸ್ಟ್ ಇಂದ ಇಟ್ಕೋಬೇಕಿತ್ತು. ಅಂಡ್ ಜಾನ್ವಿ ಮ್ಯಾಮ್ ಆ ಸ್ಟೇಟ್ಮೆಂಟ್ ಮಾಡಿ ರೆಸಾರ್ಟ್ ಟಾಸ್ಕ್ ಆಗುತ್ತೆ. ರೆಸಾರ್ಟ್ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ಸಿ ಓಟಕ್ ನಾನು ರಾಶಿಕಾ ಇರ್ತೀವಿ. ಅವ್ರು ಹಾನೆಸ್ಟ್ಲಿ ನಂಗೆ ಬಂದು ಕೊಡ್ತಾರೆ, ಕಾಯಿನ್ಸ್ ಕೊಟ್ಬಿಟ್ಟು ಹೇಳ್ತಾರೆ, ಅಂದ್ರೆ ನಾನು ಎಫರ್ಟ್ ಆಗ್ತಿರೋದಾಗಿರ್ಲಿ, ಬೆರೆಯಕ್ ಟ್ರೈ ಮಾಡ್ತಿರೋದಾಗಿರ್ಲಿ, ಆ ವಾರ ಒಂದು ಎಂಟರ್ಟೈನ್ ಮಾಡೋ ಸ್ಪೇಸ್ ಜಾಸ್ತಿ ಇರುತ್ತೆ ನಮಗೆ. ಒಂದು ಆಕ್ಟ್ ಮಾಡ್ತೀವಿ, ಅದ್ ನಾನು ಅಶ್ವಿನಿ ಮ್ಯಾಮ್ ಜಾನ್ವಿ ಕುತ್ಕೊಂಡು ರೋಸ್ಟಿಂಗ್ ಆಗುತ್ತೆ, ಆ ತರದೇನೋ ಮಾಡ್ತೀವಿ. ಅದ್ರಲ್ಲಿ ನಾನು ಇನಿಷಿಯೇಟಿವ್ ತಗೊಂಡ್ ಹೋಗಿದ್ದೀನಿ. ಸೊ ಅವಾಗ ಕೊಟ್ಬಿಟ್ಟು ಹೇಳ್ತಾರೆ, ನೋ ಯು ಡಿಡ್ ಆಲ್ ಆಫ್ ದಿಸ್, ನಂಗೆ ಜೆನ್ಯೂನ್ಲಿ ನೀನ್ ಕ್ಯಾಪ್ಟನ್ ಆಗ್ಬೇಕು ಅಂತ ಇಷ್ಟ ಅಂತ. ಸೊ ಅವ್ರು ಹೇಳಿದ ಸ್ಟೇಟ್ಮೆಂಟ್ ನ ಅವ್ರು ಹೋಗೋಕ್ ಒಂದ್ ವಾರ ಮುಂಚೆ ಕಾಂಟ್ರಡಿಕ್ಟರಿ ಆಗಿ ಹೇಳಿದ್ರು ಅನ್ನೋದು ಒಂದು ಸಮಾಧಾನ ಇದೆ. ಆಮೇಲೆ ಯಾರು ಮನೆ ಮಕ್ಳನ್ನ ಬೆಳ್ಸಕ್ ಆಗಲ್ಲ, ಬಿಕಾಸ್ ಹೊರಗಡೆ ಇರೋರು ಮಾತ್ರ ಅವ್ರ ಮಕ್ಳನ್ನ ಬೆಳ್ಸಕ್ ಆಗೋದು. ಜನ ಇಷ್ಟಪಟ್ಟು ಇವಳು ನಮ್ಮನೆ ಮಗಳು ಅಂತ ಅನ್ಸಿದ್ರೆ ಮಾತ್ರ ಉಳಿಯಕ್ ಆಗೋದು ಅನ್ಸುತ್ತೆ. ಬಿಕಾಸ್ ಅವ್ರ ಮನೆ ಮಕ್ಳನ್ನ ಉಳಿಸ್ಬೇಕು ಅಂದ್ರೆ ನಾಮಿನೇಟ್ ಆಗದೆ ಓಕೆ ಸೇಫ್ ಆಗ್ತಾ ಬರ್ತಿದ್ರೆ ಎಲ್ಲೋ ಓಕೆ. ನಾನು ಆಲ್ಮೋಸ್ಟ್ 14 ವೀಕ್ಸ್ ಅಲ್ಲಿ 12 ವೀಕ್ಸ್ 11 ವೀಕ್ಸ್ ನಾಮಿನೇಟ್ ಆಗಿದ್ದೀನಿ. ಸೊ ಆ ಮಾತು ಅಷ್ಟು ಸರಿ ಅಲ್ಲ ಅಂತ ಅನ್ಸುತ್ತೆ.